ನಮಸ್ಕಾರ. ನಾನು ಡಾಕ್ಟರ್ ರಾಜ್ಕುಮಾರ್ ಮರೋಳ್, ಮಕ್ಕಳ ತಜ್ಞ. ಇವತ್ತು ನಾವು ಮಕ್ಕಳಿಗೆ ಈ ಹುಟ್ಟಿದಾಗಿನಿಂದ 5 ವರ್ಷದವರೆಗೆ ಏನೇನು ಆಹಾರ ಕೊಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆಂದರೆ ಸುಮಾರು ತಂದೆ ತಾಯಂದಿರು ನಮ್ಮ ಮಗ ಊಟನೇ ಮಾಡ್ತಿಲ್ಲ, ನಮ್ಮ ಮಗ ಬರೀ ಅನ್ನ ತಿಂತಾನ, ಬರೀ ಚಿಪ್ಸ್ ತಿಂತಾನ, ಬೆಳವಣಿಗೆನ ಆಗ್ತಿಲ್ಲ, ಬೇದಿ ಸರಿ ಮಾಡ್ತಿಲ್ಲ ಅನ್ನೋದು ಕಂಪ್ಲೇಂಟ್ಸ್ ಇರ್ತದೆ. ಅದಕ್ಕೆಲ್ಲ ಸರಿಯಾದಂಥ ಆಹಾರ ಕೊಡದೇ ಇರೋದೇ ಕಾರಣ ಇರ್ತದೆ. ಅದಕ್ಕೆ ಈ ಆಹಾರದ ಬಗ್ಗೆ ತಿಳುವಳಿಕೆ ಬಹಳ ಮುಖ್ಯ. ಒಳ್ಳೆಯ ಆಹಾರ ಯಾಕೆ ಅವಶ್ಯಕಪ್ಪ ಅಂದ್ರೆ ಇದು ಮೊದಲನೇದಾಗಿ ಮೆದುಳಿನ ಬೆಳವಣಿಗೆಗೆ ಬಹಳ ಅವಶ್ಯಕತೆ ಇರ್ತದೆ. ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಬೆಳವಣಿಗೆ ಮಾಡಲು ಬಹಳ ಅವಶ್ಯಕತೆ ಇರ್ತದೆ. ಇನ್ನು ಅವರ ದೈಹಿಕ ಬೆಳವಣಿಗೆಗೂ ಅವಶ್ಯಕತೆ ಇರ್ತದೆ. ಇನ್ನು ಮಕ್ಕಳು ಚೆನ್ನಾಗಿ ಬೆಳೆದರು ಅಂದರೆ ಅವರ ಭವಿಷ್ಯ ಚೆನ್ನಾಗಿ ನಿರ್ಮಾಣ ಆಗ್ತದೆ. ಅದಕ್ಕೆ ಮಾನಸಿಕವಾಗಿ ದೈಹಿಕವಾಗಿ ಬೆಳವಣಿಗೆ ಆಗಬೇಕಂದ್ರೆ ಒಳ್ಳೆಯ ಆಹಾರ ಬಹಳ ಮುಖ್ಯ. ಅದಕ್ಕೆ ಇವತ್ತು ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇನ್ನು ಇದರಲ್ಲಿ ಏನೇನು ತಿಳ್ಕೊಳಪ್ಪ ಅಂದ್ರೆ ಎದೆ ಹಾಲಿನ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ. ಆಮೇಲೆ ಮೇಲಿನ ಆಹಾರ ಯಾವಾಗ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗ್ತದೆ. ಇನ್ನು ಸಮತೋಲನ ಆಹಾರ ಅಂದರೆ ಏನು, ಊಟ ಮಾಡದ ಹುಡುಗರಿಗೆ ಏನು ಮಾಡಬೇಕು, ಬರೀ ಒಂದೇ ಆಹಾರ ತಿನ್ನುವವರಿಗೆ ಏನು ಮಾಡಬೇಕು, ಇದರ ಬಗ್ಗೆ ಎಲ್ಲ ನಾನು ತಮಗೆ ತಿಳುವಳಿಕೆ ಹೇಳಲು ಬಯಸ್ತೀನಿ. ಈಗ ಹುಟ್ಟಿದಾಗ ಎಲ್ಲರೂ ಹಾಲು ಕುಡಿಸ್ತಾರೆ, ತಾಯಿ ಹಾಲು ಕುಡಿಸ್ಲೇಬೇಕು. ಅದನ್ನು ಯಾವಾಗ ಶುರು ಮಾಡಪ್ಪ ಅಂತಂದ್ರೆ ಆದಷ್ಟು ಬೇಗನೆ ಆದಷ್ಟು ಬೇಗನೆ ತಾಯಿ ಹಾಲನ್ನು ಕುಡಿಸ್ಬೇಕು. ಅಟ್ಲೀಸ್ಟ್ ನೀವು 1 ತಾಸು ಒಳಗಡೆನ ಕುಡಿಸ್ಬೇಕು. ಕೆಲವೊಂದು ಸಲ ಈ ತಾಯಂದಿರಿಗೆ ಸಿಜೇರಿಯನ್ ಸೆಕ್ಷನ್ ಆಗಿರ್ತದೆ, ಹಾಗಾಗಿ ಲೇಟಾಗಿ ಕುಡಿಸ್ತಿರ್ತಾರೆ. ಆದರೆ ತಾಯಿ ಪ್ರಜ್ಞಾವಸ್ಥೆಯಲ್ಲಿ ಇದ್ದರೂ ಸಹಿತ ನೀವು ಮಗುನ ಹಿಡಿದು ಎದೆ ಹಾಲನ್ನು ಚಿಪ್ಪಿಸ್ಬೇಕಾಗ್ತದೆ. ಯಾಕಂದರೆ ಮೊದಲನೇ ಹಾಲು ಏನಿರ್ತದಲ್ಲ, ಗಟ್ಟಿ ಹಾಲು ಇರ್ತದಲ್ಲ, ಅದು ಬಹಳ ಮುಖ್ಯ. ನೀವು ಬೇಗನೆ ಹೆಂಗೆ ಹಾಲು ಕುಡಿಸ್ತೀರಿ, ಮಗು ಹಾಲನ್ನು ಕುಡಿಯೋದನ್ನು ಚಲೋ ಮಾಡ್ತದೆ. ಇನ್ನು ಎಷ್ಟು ದಿನ ಕುಡಿಸ್ಬೇಕು ನಾವು ಎದೆ ಹಾಲನ್ನು ಅಂದರೆ 6 ತಿಂಗಳ ಕಂಟಿನ್ಯೂ ಆಗಿ ಕುಡಿಸ್ಬೇಕು. ಬೇರೆ ಯಾವ ಆಹಾರವನ್ನು ನಾವು ಹಾಕಬಾರ್ದು. ಇನ್ನು ಯಾಕಪ್ಪ ಎದೆ ಹಾಲು ಅಂದರೆ ಏನಿದು ತುಂಬ ಶ್ರೇಷ್ಠ ಆಹಾರ. ಜಗತ್ತಿನಲ್ಲಿ ಸಿಗುವಂಥ ಎಲ್ಲ ಆಹಾರಗಳಲ್ಲೂ ಇದು ಬಹಳ ಶ್ರೇಷ್ಠ ಆಹಾರ. ಅದಕ್ಕೆ ನಾವು ಎಲ್ಲ ಮಕ್ಕಳಿಗೂ ಎದೆ ಹಾಲು ಅವಶ್ಯಕತೆ ಇದ್ದೇ ಇರ್ತದೆ. ಇನ್ನು ಕೆಲವು ಪೇರೆಂಟ್ಸ್ ಹೇಳ್ತಾರೆ, ನನಗೆ ಹಾಲು ಬರ್ತಾ ಇಲ್ಲ ಅಂತಂದು. ಹಾಲು ಬರ್ತಾ ಇಲ್ಲ, ಕಡಿಮೆ ಹಾಲಿದೆ ಅಂತ. ಅದಕ್ಕೆ ನಾವು ಅದನ್ನು ಹೆಂಗೆ ತಿಳ್ಕೊಬೇಕಪ್ಪ, ಹಾಲು ಬರ್ತಾ ಇಲ್ಲ ಅನ್ನೋದು. ಹಾಲು ಮಗು ಹೆಂಗೆ ಜಾಸ್ತಿ ಕುಡಿತದೆ ಹಂಗಂಗೆ ಹಾಲು ಜಾಸ್ತಿ ಹಾಕೊಂತ ಹೋಗ್ತದೆ. ಹಾಲು ಎಂದೂ ಕಡಿಮೆ ಆಗಂಗಿಲ್ಲ. ಈಗ ಮಗು ದಿನಕ್ಕೆ 8 ಸಲ ಮೂತ್ರ ಮಾಡ್ತು, ಆಮೇಲೆ ಅದರ ತೂಕ ದಿನಕ್ಕೆ ಜಾಸ್ತಿ ಆಗ್ತಿತ್ತು. ಎಷ್ಟು ಜಾಸ್ತಿ ಆಗ್ತದೆ, ದಿನಾನು 20 ರಿಂದ 30 ಗ್ರಾಮ್ ಮಗು ಜಾಸ್ತಿ ಆಗ್ತದೆ. ಇದು 20 ರಿಂದ 30 ಗ್ರಾಮ್ ಜಾಸ್ತಿ ಆಗ್ತಿತ್ತು, 6 ರಿಂದ 8 ಸಲ ಮೂತ್ರ ಮಾಡ್ತಿತ್ತು ಅಂದರೆ ನೀವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಇಷ್ಟೆಲ್ಲ ಬೆಳವಣಿಗೆ ಇದ್ದರೂ ಸಹ ಕೆಲವು ತಂದೆ ತಾಯಂದಿರು ಚಿಂತೆ ಮಾಡ್ತಿರ್ತಾರೆ. ಅದಕ್ಕೆ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಮಗು ಹಾಲು ಹಿಡಿತಾನ ಇಲ್ಲ, ಹಾಲು ಸರಿ ಕುಡಿತಾ ಇಲ್ಲ ಅಂತಂದು ಹೇಳ್ತಾರೆ. ಅದಕ್ಕೆ ನೀವು ಮಗುನ ಹಿಡ್ಕೊಳೋದು ಭಾಳ ಮುಖ್ಯ ಇರ್ತದೆ. ಚೆನ್ನಾಗಿ ಅದಕ್ಕೆ ಪೊಸಿಷನ್ ಹಿಡ್ಕೊಂಡು ಅದಕ್ಕೆ ಮಲೆಯನ್ನು ಗೈಡ್ ಮಾಡಿದೆ ಅಂದರೆ, ಆಮೇಲೆ ಆ ಮಲೆ ತುಂಬಿನ ಸುತ್ತಲೂ ಕರೆಬಾಗಿ ಏನಿರ್ತೈತಲ್ಲ ಅದು ಮಗುವಿನ ಬಾಯಿ ಒಳಗಡೆ ಫುಲ್ ಹೋಗಬೇಕು. ಆವಾಗ ಮಗು ಚೆನ್ನಾಗಿ ಹಾಲನ್ನು ಸಕ್ ಮಾಡ್ತದೆ, ಹಾಲು ಬರ್ತದೆ. ಅದಕ್ಕೆ ಮಗುವನ್ನು ಹಿಡ್ಕೊಳೋದು ಸಹ ತುಂಬ ಮುಖ್ಯ ಆಗಿರ್ತದೆ. ಇನ್ನು ಇದು ಈ ಫಾರ್ಮುಲಾ ಫೀಡ್ಸನ್ನು ತುಂಬ ಜನ ಸಜೆಸ್ಟ್ ಮಾಡ್ತಾರೆ, ಆಮೇಲೆ ಹಾಕ್ತಾ ಇರ್ತಾರೆ. ಅದಕ್ಕೆ ಎಂದೂ ಈ ಫಾರ್ಮುಲಾ ಫೀಡ್ಸನ್ನು, ಆರ್ಟಿಫಿಷಿಯಲ್ ಫುಡ್ಸನ್ನು ಯಾವುದನ್ನು ಈ ನವಜಾತ ಶಿಶುಗಳಿಗೆ ಹಾಕಬಾರ್ದು. ಅದರಿಂದ ತುಂಬ ದುಷ್ಪರಿಣಾಮಗಳು ಆಗ್ತವೆ. ಓನ್ಲಿ ತಾಯಿ ಇಲ್ಲ ಅಂದಾಗ ಅಷ್ಟೇ ನಾವು ಬೇರೆ ಆಹಾರದ ವಿಚಾರ ಮಾಡಬೇಕಾಗ್ತದೆ. ತಾಯಿ ಇದ್ದೆ ಅಂದರೆ ನಾವು ತಾಯಿಯ ಹಾಲನ್ನೇ ಕುಡಿಸ್ಬೇಕು. ಇನ್ನು ಈಗ ನಮ್ಮ ಮಗುವಿಗೆ ಈಗ ಯೂಶ್ವಲಿ ಮಗು ತುಂಬ ಅಳಕತ್ತಿಂದ ಹಾಲು ಕುಡಿಸ್ತೀರಿ. ಅದು ಇದು ಆದರೆ ಮೊದಲನೇ ಹೆಂಗಪ್ಪ ಮಗುವಿಗೆ ಹೊಟ್ಟೆ ಹಸ್ತೈತಿ ಅಂತಂದು ತಿಳ್ಕೊಬೇಕಪ್ಪ ಅಂದರೆ, ಮಗು ಬಾಯಿ ಲಿಪ್ಸನ್ನು ಮೂಮೆಂಟ್ ಮಾಡ್ತದೆ, ನಾಲ್ಗೆ ಮೂಮೆಂಟ್ ಮಾಡ್ತದೆ, ಆಮೇಲೆ ಎದೆ ಕಡೆ ಹಿಂಗೆ ಮುಖ ತಿರುಗಿಸ್ತದೆ. ಇವು
ಅತ್ಯಂತ ಬೇಗನೆ ಸೂಚನೆಗಳು ಇದನ್ನು ಇವು ಕಂಡು ಬಂದು ಅಂದ್ರೆ ಮಗುಗೆ ಹಾಲು ಕುಡಿಸ್ಬೇಕಾಗ್ತದೆ. ಎಷ್ಟು ಸಲ ಕುಡಿಸ್ಬೇಕು ಏನು ಅಂತಂದರೆ ಅದು ಟೈಮ್ ಇರೋಂಗಿಲ್ಲ. ಮಗು ಡಿಮ್ಯಾಂಡ್ ಹೆಂಗೆ ಮಗು ಕೆಲವು ಹುಡುಗರು ಪದೇ ಪದೇ ಕುಡಿತಿರ್ತವೆ, ಕೆಲವು ಹುಡುಗರು ಕುಡಿದು ಚೆನ್ನಾಗಿ 1-2 ತಾಸು ನಿದ್ದೆ ಮಾಡ್ತವೆ. ಆಮೇಲೆ ಕುಡಿಸ್ಬೇಕಾಗ್ತದೆ. ಅದಕ್ಕೆ ಆ್ಯಸ್ ಪರ್ ಈಚ್ ಮಗುನೂ ಡಿಫ್ರೆಂಟ್ ಇರ್ತದೆ. ಅದಕ್ಕೆ ಅದು ಡಿಮ್ಯಾಂಡ್ ಹೆಂಗೆ ಮಾಡ್ತದೆ ಹಂಗೆ ಕುಡಿಸ್ಬೇಕಾಗ್ತದೆ. ಇನ್ನು 6 ತಿಂಗಳವರೆಗೆ ಎದೆ ಹಾಲನ್ನು ಕುಡಿಸ್ಬೇಕು. ಆಮೇಲೆ ಈ ಪೂರಕ ಆಹಾರವನ್ನು ಮೇಲಿನ ಆಹಾರವನ್ನು ಯಾವಾಗ ಶುರು ಮಾಡಬೇಕು ಅಂದ್ರೆ 6 ತಿಂಗಳಾಗಿಂದ ಮೇಲಿನ ಆಹಾರವನ್ನು ಚಲೋ ಮಾಡಬೇಕು. ಈ ಮೇಲಿನ ಆಹಾರದ ಯಾಕಪ್ಪ 6 ತಿಂಗಳಾಗಿಂದ ಅಂತಂದ್ರೆ ಯಾಕಂದ್ರೆ ಮಗು ಆವಾಗ ಕುತ್ಕೊಳಕ್ಕೆ ಚಲೋ ಮಾಡ್ತದೆ. ಆಮೇಲೆ ಮಗುವಿನ ಟಂಗ್ ಮೂಮೆಂಟ್ಸು ಚೆನ್ನಾಗಿರ್ತದೆ. ಆಮೇಲೆ ಮಗು ಈ ನೀವೇನಾದರೂ ತಿಂತಾ ಇದ್ದೆ ಅಂದ್ರೆ ನಿಮ್ಮ ಕಡೆ ನೋಡೋದು ಅದನ್ನ ಮಾಡ್ತಿರ್ತದೆ. ಆವಾಗ ಇದು ಬೆಸ್ಟ್ ಟೈಮ್. ಆಮೇಲೆ ಟೇಸ್ಟ್ ಬೆಡ್ಸು ಆವಾಗ ಡೆವಲಪ್ ಆಗ್ತಿರ್ತವೆ. ನೀವು ಏನೋ ಕೊಟ್ಟರು ಮಗು ಎಕ್ಸೆಪ್ಟ್ ಮಾಡ್ತದೆ. ನೀವು ಒಂದು ವೇಳೆ 6 ತಿಂಗಳ ನೀವು ಚಲೋ ಮಾಡಲಿಲ್ಲ ಮಗುಗೆ ಬೇರೆ ಆಹಾರವನ್ನು ಅಂದ್ರೆ ಅದು ಆಮೇಲೆ ನೀವು ನನ್ನ ಹಾಲು ಚೆನ್ನಾಗದ ನಾನು ಇನ್ನೂ ಕುಡಿಸ್ತೀನಿ ಅಂತಂದು ಕುಡಿಸಾಕತ್ತಿದ್ರೆ 7-8 ತಿಂಗಳ ನೀವು ಬೇರೆ ಆಹಾರ ಕೊಡಕತ್ತೀರ ಮಗು ಎಕ್ಸೆಪ್ಟ್ ಮಾಡೋಂಗಿಲ್ಲ. ಅದಕ್ಕೆ 6 ತಿಂಗಳಿಗೆ ನೀವು ಚಲೋ ಮಾಡಬೇಕಾಗ್ತದೆ. ಆಮೇಲೆ ಹೆಂಗಪ್ಪ ಚಲೋ ಮಾಡಬೇಕು ಅಂದರೆ ಒಂದು ಫುಡ್ಡನ್ನು ಮೊದಲು ತಿಳಿ ಆಹಾರ ಕೊಡಬೇಕು. ಆಮೇಲೆ ಸೆಮಿ ಸಾಲಿಡ್ ಸ್ವಲ್ಪ ಗಟ್ಟಿ ಅಂತ ಕೊಡಬೇಕು. ಆಮೇಲೆ ಫುಲ್ ಗಟ್ಟಿ ಅಂತ ಕೊಡಬೇಕು. ಹಿಂಗೆ ತಿಳಿ ಆಹಾರ ಅಂದ್ರೆ ಏನು? ಮೊದಲೇ ಈಗ ಇದನ್ನು ಗಂಜಿ, ಅಕ್ಕಿ ಗಂಜಿ, ರಾಗಿ ಗಂಜಿ, ಹಣ್ಣಿನ ರಸ ಇಂಥದ್ರಿಂದ ಶುರು ಮಾಡಬೇಕು. ಆಮೇಲೆ ಈ ಬಾಳೆಹಣ್ಣು ಕಿವುಚಿ ಕೊಡೋದು, ಆಮೇಲೆ ಮಿಜ್ಜನ ಅನ್ನ ಕೊಡೋದು, ಈ ಥರ ಮಾಡಬೇಕು. ಆಮೇಲೆ ಹಿಂಗೆ ಒಂದೊಂದೇ ಶುರು ಮಾಡ್ಕೊತ 1 ವರ್ಷ ಅನ್ನೋದ್ರಾಗ ನಿಮ್ಮ ಮಕ್ಕಳು ಎಲ್ಲ ಆಹಾರವನ್ನು ನೀವೇನು ತಿಂತಿರಲ್ಲ ಎಲ್ಲ ಆಹಾರವನ್ನು ತಿನ್ನೋದನ್ನು ಕಲಿಬೇಕಾಗ್ತದೆ. ಆಮೇಲೆ ಕೆಲವು ಮಂದಿ ಏನು ಮಾಡ್ತಾರೆ, ಬರೀ ಒಂದೇ ಆಹಾರವನ್ನು ಕೊಟ್ಕೊಂತ ಹೋಗ್ತಾರೆ. ಆವಾಗ ಮಗು ಬೇರೆ ಆಹಾರವನ್ನು ಸಿಕ್ವರ್ಸಂಗಿಲ್ಲ. ಅದು ಅನ್ನ ಬರೀ ಅನ್ನ ಇಷ್ಟಪಡ್ತದೆ ಅನ್ನ ಅಂತ ಕೊಡ್ತಾರೆ. ಇಲ್ಲಾಂದ್ರೆ ಒಂದೇನೋ ಹಣ್ಣು ಇಷ್ಟಪಡ್ತದೆ, ದಾಳಿಂಬೆಹಣ್ಣು ಅಷ್ಟೇ ತಿಂತಾನೆ ಅವನು ಅಂತ ಬರೀ ದಾಳಿಂಬೆಹಣ್ಣು ಕೊಡ್ತಿರ್ತಾರೆ. ಅದಕ್ಕೆ ಈ ಪೀರಿಯಡ್ ಏನೈತಲ್ಲ ತುಂಬ ಎಲ್ಲ ಆಹಾರವನ್ನು ಮಗುಗೆ ಕಲಿಸ್ಕೊಡ್ಬೇಕಂದ್ರೆ ಇದು 6ರಿಂದ 1 ವರ್ಷ ಏನಿರ್ತದಲ್ಲ ಈ ಪೀರಿಯಡ್ ತುಂಬ ಅವಶ್ಯಕತೆ ಇರ್ತದೆ. ಅದಕ್ಕೆ ಒಂದು ಆಹಾರ ಶುರು ಮಾಡಿದ ನೀವು ಅದನ್ನು ತಿನ್ನಲಿಲ್ಲ ಅನ್ನತ್ಲೇನ ಬಿಟ್ಟು ಬಿಡಬಾರ್ದು. ಅದರ ಕಂಟಿನ್ಯೂ ಪ್ರಯತ್ನ ಮಾಡಬೇಕು. ಯೂಶಲಿ ಪದೇ ಪದೇ ಕೊಡೋದ್ರಿಂದ ಮಗು ಅದನ್ನು ಎಕ್ಸೆಪ್ಟ್ ಮಾಡ್ತದೆ. ಒಂದು 5 ದಿನದೊಳಗನ ಅದು ಎಕ್ಸೆಪ್ಟ್ ಮಾಡ್ತದೆ, ಅದನ್ನು ತಿನ್ನೋಕೆ ಶುರು ಮಾಡ್ತದೆ. ಮತ್ತು ಅದನ್ನು ಕಲ್ಕೊಂಡಿಂದ ಮತ್ತು ಒಂದು 5ರಿಂದ 10 ದಿನ ಬಿಟ್ಟು ಬೇರೆ ಆಹಾರವನ್ನು ನೀವು ಮಕ್ಕಳಿಗೆ ಶುರು ಮಾಡಬೇಕಾಗ್ತದೆ. ಇನ್ನು ಈಗ ಎಸ್ಪೆಷಲಿ ಈಗ ಇವು ಏನದಲ್ಲ, ಈ ಕೆಲವು ಮಂದಿ ಈ ಹನಿ ಕೊಡ್ತಾರೆ, ತುಂಬ ಹನಿ ಕೊಡ್ತಾರೆ. ಆಮೇಲೆ ಸ್ವೀಟ್ಸ್ ಕೊಡ್ತಾರೆ. ಆಮೇಲೆ ಇದು ನಟ್ಸು, ದ್ರಾಕ್ಷಿ ಇಂಥವ್ರು ಕೊಡ್ತಾರೆ. ಈ ನಟ್ಸು ಆಮೇಲೆ ಶೇಂಗಾ ಬೀಜ ಇಂಥವು ಕೊಡೋದ್ರಿಂದ ಮಗು ಈ ಆಸ್ಪಿರೇಷನ್ ಮಾಡ್ಕೊಳ್ಳೋಂಥ ಚಾನ್ಸ್ ಇರ್ತದೆ. ಅದಕ್ಕೆ ಈ ವಯಸ್ಸಲ್ಲಿ ಅವನ್ನ ಅವಾಯ್ಡ್ ಮಾಡಬೇಕು. ಆಮೇಲೆ ಮೊದಲೇ ವರ್ಷದಲ್ಲಿ ಅಂತೂ ಈ ಶುಗರ್ ಕಂಟೈನಿಂಗ್ ಫುಡ್ಸು ಅವನ್ನ ಒಟ್ಟೆ ಕೊಡಕ್ಕೆ ಹೋಗಬಾರ್ದು. ನಾವು ಇಲ್ಲಾಂದ್ರೆ ಆಮೇಲೆ ಬರೀ ಶುಗರ್ ಅಂತಂದು ಮಗು ಬೇಡ್ತಿರ್ತದೆ. ಅದಕ್ಕೆ ಮೊದಲೇ ವರ್ಷ ನೀವು ಅವಾಯ್ಡ್ ಮಾಡಿದೆ ಅಂದರೆ ಆಮೇಲೆ ಶುಗರ್ ತಿನ್ನುವಂಥ ಆಸಕ್ತಿ ಮಗುನಲ್ಲಿ ಕಡಿಮೆ ಆಗ್ತದೆ. ಇನ್ನು 1 ವರ್ಷ ಆಗಿಂದ ಏನು ಮಾಡಬೇಕಪ್ಪ ಮಕ್ಕಳಿಗೆ ಅಂದರೆ 1ರಿಂದ 3 ವರ್ಷದ ಮಕ್ಕಳಿಗೆ ಈ ಸಮತೋಲನ ಆಹಾರ ಭಾಳ ಮುಖ್ಯ. ಸಮತೋಲನ ಆಹಾರ ಅಂದ್ರೆ ಏನು? ಆ ಆಹಾರದಲ್ಲಿ ಪ್ರೋಟೀನ್ ಇರಬೇಕು, ಕಾರ್ಬೋಹೈಡ್ರೇಟ್ ಇರಬೇಕು, ಆಮೇಲೆ ಫ್ಯಾಟ್ ಇರಬೇಕು, ಈ ಮಿನರಲ್ಸ್ ಇರಬೇಕು, ವಿಟಮಿನ್ಸ್ ಇರಬೇಕು, ಫೈಬರ್ ಇರಬೇಕು, ಮತ್ತು ಒಳ್ಳೆ ನೀರಿನ ಅಂಶ, ನೀರನ್ನು ಚೆನ್ನಾಗಿ ಕೊಡಬೇಕು. ಈ 7 ಅಂಶಗಳು ಬಹಳ ಮುಖ್ಯ. ಅದಕ್ಕೆ ಇವನ್ ಹೆಂಗಪ್ಪ ನಾವು ಪ್ರೋಟೀನ್ ಎಲ್ಲೈತಿ, ಫ್ಯಾಟ್ ಎಲ್ಲೈತಿ, ಇದು ಏನು ಅಂತ ಅದನ್ನ ಹೆಂಗೆ ಹಿಡ್ಕೋಬೇಕಪ್ಪ ಅಂತಂದ್ರೆ ಈ ಎಲ್ಲ ನಾವು ನಾರ್ಮಲಾಗಿ ಮನೆಯಲ್ಲೆಲ್ಲ ತಿಂತೇವಲ್ಲ, ಈ ಕಾಳಿನ ಪಲ್ಯ, ಅನ್ನ, ಆಮೇಲೆ ಚಪಾತಿ, ರೊಟ್ಟಿ, ಸಜ್ಜಿ, ಆಮೇಲೆ ನಾರ್ಮಲಾಗಿ ಹಣ್ಣು, ಎಲ್ಲ ಹಣ್ಣು ತಿಂತೇವೆ ನಾವು. ಎಲ್ಲ ವೆಜಿಟೇಬಲ್, ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಮೂಲಂಗಿ ಸೊಪ್ಪು, ಇಂಥದ್ದು ಎಲ್ಲ ಇವನ್ನೆಲ್ಲನೂ ಒಂದು ಬ್ಯಾಲೆನ್ಸ್ ಆಗಿ ನಾವು ಮಕ್ಕಳಿಗೆ ಕೊಡೋದ್ರಿಂದ ಇದರಲ್ಲಿ ಎಲ್ಲನೂ ಬರ್ತಾವೆ. ಇವು 7 ಅಂಶಗಳು ಏನು ಹೇಳಿದ್ನಲ್ಲ, ಇವು 7 ಅಂಶಗಳು ಇರ್ತಾವೆ. ಆಮೇಲೆ ಈ 1 ವರ್ಷದಿಂದ 3 ವರ್ಷದ ಮಕ್ಕಳಿಗೆ ನಾವು ಈ ತಾವೇ ಊಟ ಮಾಡೋದನ್ನು ಎನ್ಕರೇಜ್ ಮಾಡಬೇಕು, ಅವರಿಗೆ ಕಲಿಸ್ಕೊಡ್ಬೇಕು. ಇನ್ನು ಈ ವಯಸ್ಸಲ್ಲಿ ಏನಪ್ಪ ಅಂತಂದ್ರೆ ಮಕ್ಕಳು ಈ ಒಂದೇ ಆಹಾರವನ್ನು ತಿನ್ನೋದು ಜಾಸ್ತಿ. ಅದಕ್ಕೆ ಅದನ್ನು ಡಿಸ್ಕರೇಜ್ ಮಾಡಬೇಕು. ಎಲ್ಲನೂ ಕೊಟ್ಟು ಅವಕ್ಕೆ ಕಲಿಸ್ಬೇಕಾಗ್ತದೆ. ಒಂದೇ ಆಹಾರವನ್ನು ಬೇಡಿದೆ ಅಂದರೆ ಮಕ್ಕಳು ಅದನ್ನು ಸ್ವಲ್ಪ ಡಿಸ್ಕರೇಜ್ ಮಾಡಿ ಬೇರೆ ಆಹಾರವನ್ನೇ ಬೇರೆ ರೂಪದಲ್ಲಿ, ಹೆಂಗಪ್ಪ ಅಂತಂದ್ರೆ
ಮಕ್ಕಳಿಗೆ ಈ ಕೆಲವೊಮ್ಮೆ ಅವನ್ನ ಬೇರೆ ಶೇಪಲ್ಲಿ ಮಾಡಿಕೊಡೋದು, ಬೇರೆ ಬೇರೆ ಈಗ ಪ್ರಾಣಿಗಳ ಶೇಪಲ್ಲಿ ಮಾಡಿಕೊಡೋದು, ಈಗ ವೆಜಿಟೇಬಲ್ಸು ಸೌತೆಕಾಯಿ ಹೆಚ್ಚಿಕೊಡೋದು, ಏನಾದರೂ ಒಂದು ಶೇಪ್ ಮಾಡೋದು, ಇಲ್ಲ ಕಲರ್ ಪ್ಲೇಟಲ್ಲಿ ಕೊಡೋದು, ಆ ಥರ ಮಾಡೋದ್ರಿಂದ ಮಕ್ಕಳು ಆಹಾರವನ್ನು ಇಷ್ಟಪಡ್ತಾರೆ. ಇನ್ನು 3-5 ವರ್ಷದ ಮಕ್ಕಳಿಗೆ ಈಗ ಸಮತೋಲನ ಆಹಾರ ಕಂಟಿನ್ಯೂ ಮಾಡಬೇಕು. ಆದರೆ ಅವ್ರಿಗೆ ಏನು ಮಾಡಪ್ಪ ನಾವು ಈ ತಾಯಂದಿರು ಈ ಆಹಾರವನ್ನು ಹೆಂಗೆ ಪ್ರಿಪೇರ್ ಮಾಡಬೇಕು, ಏನೇನು ಇರ್ತೈತಿ, ಏನೇನು ಕಾಂಟೆಂಟ್ಸ್ ಇರ್ತಾವೆ ಅದರಲ್ಲಿ, ಯಾಕೆ ನಾವು ಎಲ್ಲನೂ ಇಂಪ್ರೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಸ್ವಲ್ಪ ತಿಳುವಳಿಕೆ ಹೇಳಬೇಕು. ಇನ್ನು ಇನ್ನು ಕುಟುಂಬದವರೊಂದಿಗೆ ಊಟ ಮಾಡೋದು, ಎಲ್ಲರೂ ಸೇರಿ ತಂದೆ ತಾಯಿಗಳು ಕುಟುಂಬದವರು ಎಲ್ಲರೂ ಇರ್ತಾರಲ್ಲ, ಅವರೆಲ್ಲರ ಜೊತೆ ಸೇರಿ ಊಟ ಮಾಡೋದ್ರಿಂದ ಮಗುನೂ ಸಹ ಎಲ್ಲ ಆಹಾರವನ್ನು ಸೇವಿಸಲು ಕಲಿತದೆ. ಆಮೇಲೆ ಈ ಜಂಕ್ ಫುಡ್ಸ್, ಈ ಬೇಕ್ರಿ ಐಟಮ್ಸು, ಚಾಕ್ಲೇಟ್ ಆಯಿತು, ಇದು ಕೇಕು, ಇಂಥವು ಬ್ರೆಡ್ಡು ಇಂಥವೆಲ್ಲ ಜಾಸ್ತಿ ಕೊಡಬಾರ್ದು. ಯಾವುದೋ ಒಮ್ಮೆ ಕೊಟ್ಟರೆ ನಡೀತದೆ, ಐಸ್ ಕ್ರೀಮು ಇತ್ಯಾದಿ ಇವನ್ನೆಲ್ಲ ಜಾಸ್ತಿ ಕೊಡೋಕ್ಕೆ ಹೋಗಬಾರ್ದು. ಇನ್ನು ಮಗುಗೆ ಈ ಎಲ್ಲನೂ ನಾವು ಈ 5 ವರ್ಷದವರೆಗೆ ಇದನ್ನು ಕಂಟಿನ್ಯೂ ಆಗಿ ತಿಳುವಳಿಕೆ ಹೇಳಿ, ಈ ನಾನೇನು ಹೇಳಿದ್ನಲ್ಲ ಈ ಆಹಾರವನ್ನು ಎಲ್ಲನೂ ನೀವು ಕೊಟ್ಟೆ ಅಂದ್ರೆ ಮಗು ಚೆನ್ನಾಗಿ ಸದೃಢವಾಗಿ ಮಾನಸಿಕವಾಗಿ ದೈಹಿಕವಾಗಿ ಬೆಳೀತದೆ. ಇನ್ನು ಮುಂದೆ ನಮ್ಮ ದೇಶದ ಉತ್ತಮ ಪ್ರಜೆ ಆಗ್ತದೆ ಅಂತಂದು ನಾನು ನಿಮಗೆ ಸ್ಕೂಲು ಪರ್ಫಾರ್ಮೆನ್ಸು ಎಲ್ಲನೂ ಚೆನ್ನಾಗಿ ಆಗ್ತದೆ ಅಂತಂದು ತಮಗೆ ಹೇಳಿ, ಇದನ್ನು ಎಲ್ಲರಿಗೂ ಹೆಚ್ಚಾಗಿ ಬೇರೆ ತಂದೆ ತಾಯಂದರಿಗೆ ನೀವು ಶೇರ್ ಮಾಡಿರಿ. ಅವರು ಸಹ ಈ ಆಹಾರದ ಬಗ್ಗೆ ತಮ್ಮ ಮಕ್ಕಳಿಗೆ ತಿಳುವಳಿಕೆ ಹೇಳಿ ಅವರನ್ನು ಸಹ ಸದೃಢ ವ್ಯಕ್ತಿಗಳನ್ನಾಗಿ ಮಾಡಲಿ ಅಂತ ಹೇಳಿ ಇದನ್ನು ಮುಗಿಸ್ತೇನೆ. ಧನ್ಯವಾದಗಳು.